ನೋಡಿ, ಇವತ್ತು ಏನು 160 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದೆಲ್ಲೋ ಒಂದು ಕಡೆ ಕಾನೂನ ದುರುಪಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಂದರೆ ಅವ್ರು ಹೋಗಿರೋದು ಪರ್ಸನಲ್ ಒಂದು ಊಟಕ್ಕೆ ಅಂತ ಅಷ್ಟೇ ಹೋಗಿರೋದು. ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೂ ಎಷ್ಟು ಗಂಟೆಗೆ ಬೇಕಾದ್ರೂ ಊಟ ಮಾಡ್ಬೋದು. ದರ್ಶನ್ ಅಂದ ತಕ್ಷಣ ಪ್ರತಿಯೊಂದು ದರ್ಶನ್ ಅವ್ರ ಜೊತೆಲಿರೋರು ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಸ್ಟೇಷನ್ ಕರ್ಸೋದು ಚಿಕ್ಕಪುಟ್ಟದ್ದು. ಯಾವುದೋ ಮನೇಲಿ ಯಾರೋ ಕೆಲಸದವ್ರು ಹೋಗಿ ನಾಯಿ ಕಚ್ಚಿದ್ರೆ ಅದಕ್ಕೆ ದರ್ಶನ್ನೇ ಕಾರಣ. ಇಲ್ಲೆಲ್ಲೋ ಒಂದು ಊಟಕ್ಕೆ ಹೋದರೆ ಅದಕ್ಕೆ ದರ್ಶನ್ನೇ ಕಾರಣ. ಪ್ರತಿಯೊಂದಕ್ಕೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ದರ್ಶನ್ ಅವ್ರನ್ನ ಏಳಿಗೆನ ಟಾರ್ಗೆಟ್ ಮಾಡಿ ಈ ಥರ ಇವಾಗ ಪೊಲೀಸ್ ಎಷ್ಟೋ ಕಡೆ ಎಂಪೈರ್ ಹೋಟ್ಲು ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಟ್ಲಿದೆ. ಎಂಪೈರ್ ಹೋಟ್ಲಿಗೆ ಊಟ ಮಾಡೋಕ್ಕೆ ಹೋಗೋರಿಗೆ ಎಲ್ಲರಿಗೂ ಪೊಲೀಸ್ನವರು 160 ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನ ಕರಿಬೇಕು ಇವರು? ಯಾಕೆ ಎಂಪೈರ್ ಹೋಟ್ಲನ್ನ ಇಡೀ ಬೆಂಗಳೂರು ತುಂಬ ಬಿಟ್ಟಿದ್ದೀರಾ? ಹಂಗಾರೆ ಯಾಕೆ ಇದನ್ನ ಎಷ್ಟೋ 5 ಸ್ಟಾರ್ ಹೋಟೆಲ್ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗೋದು, ನೈಟೆಲ್ಲ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ. ಪೊಲಿಟಿಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ ಎಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ. ರಾತ್ರಿ 3 ಗಂಟೆ 4 ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ. ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತಂಗೆ ಕೂತ್ಕೊಂತಾರ. CM ಕೂಡ ಮಾಡ್ತಾರೆ, 3 ಗಂಟೆ 4 ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ. ಹಂಗನ್ಬಿಟ್ಟು ಕೊಡೋಕೆ ಹೋಗುತ್ತಾ? ದರ್ಶನ್ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳಿಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡೋಕ್ಕೆ ಹೋಗಿದ್ರು ಅಂತ ಅದು ಪರ್ಸ್ನಲಾಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೂ ಊಟ ಮಾಡ್ಬೋದು, ಯಾರು ಎಷ್ಟು ಗಂಟೆ ಬೇಕಾದ್ರೂ ಪಾರ್ಟಿ ಕೂಡ ಮಾಡ್ಬೋದು, ಅದು ಅವರ ಹಕ್ಕು. ಟಾರ್ಗೆಟ್ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಪೊಲೀಸ್ನವ್ರು ವಿಚಾರಣೆ ಮಾಡಬೇಕು. ಇವತ್ತು 160 ಸ್ಟೇಟ್ಮೆಂಟ್ ಕೊಟ್ಟರು ಪೊಲೀಸ್ನವ್ರು ಕಾನೂನು ಪ್ರಕಾರ. ಹೌದೌದು, ಅಲ್ಲಲ್ಲ ಒಂದು ನಿಮಿಷ. ಸುವಮೋಟೋ ಪೊಲೀಸ್ನವ್ರಿಗೆ ಇಷ್ಟೊಂದಲ್ಲ. ಪೊಲೀಸ್ನವ್ರಿಗೆ ಈ ಮುಖಾಂತರ ಕೇಳ್ಕೊಳ್ತೀವಿ, ನೀವು ಯಾರು ಕೈಗೊಂಬೆಗಳಾಗಬಾರ್ದು. ಯಾಕಂದರೆ ಸುವಮೋಟೋ ಕೇಸನ್ನು ಲಾಂಚ್ ಮಾಡಿದ್ದೀರಲ್ಲ ನೀವು. ಯಾಕೆ ಎಂಪೈರ್ ಹೋಟ್ಲುಗಳನ್ನ ರಾತ್ರಿ 3 ಗಂಟೆವರೆಗೂ ಓಪನ್ ಇರುತ್ತೆ? ಯಾಕೆ ನಿಮಗೆ ಸುವಮೋಟೋ ಕೇಸು ರಿಜಿಸ್ಟರ್ ಮಾಡೋಷ್ಟು ಧೈರ್ಯ ನಿಮ್ಗಿಲ್ವಾ? ಶಕ್ತಿ ನಿಮ್ಗಿಲ್ವಾ? ಯಾಕೆ ದರ್ಶನ್ ಹೋಗಿ ಊಟ ಮಾಡಿದಂಥ ಹೋಟ್ಲನ್ನೇ ಟಾರ್ಗೆಟ್ ಮಾಡ್ತೀರಾ? ಸೊ ನಿಮ್ಗೇನೋ ಒಂದು ಅಲ್ಲಿಂದ ಏನೋ ಆಗಬೇಕಾಗಿತ್ತು, ಆ ಒಂದು ಜೆಟ್ಲಾಗ್ ಹೋಟ್ಲಿಂದ ಓನರ್ ನಿಮ್ಗೇನೋ ಕೊಟ್ಟಿಲ್ವಾ? ಅದಕ್ಕೋಸ್ಕರ ನೀವು ಕೇಸನ್ನು ಬುಕ್ ಮಾಡಿದ್ದೀರಾ ಅಂತ ನಮ್ಮ ಪ್ರಶ್ನೆ. ಆಸ್ ಎ ಲಾಯರ್ ಆಗಿ ನನ್ನ ಪ್ರಶ್ನೆ. ಜೊತೆಗೆ ದರ್ಶನ್ ಹೋದಾಗಲೇ ಇದು ಮಾಡಬೇಕಾ? ಯಾಕೆ ದರ್ಶನ್ ಅವ್ರು ತೊಂದರೆ ಇವಾಗ 160 ನೋಟಿಸ್ ಕೊಟ್ಟಿದ್ದೀರಾ? 160 ಕ್ಲಾಸ್ 2 ಏನು ಹೇಳುತ್ತೆ? ಇಲ್ಲಿ ಆಗಕ್ಕಂಥ ತೊಂದರೆ, ಖರ್ಚು ವೆಚ್ಚಗಳು ಪ್ರತಿಯೊಂದನ್ನು ಇವರೇ ಭರಿಸಬೇಕು ಅಂತ ಹೇಳುತ್ತೆ. ಹಂಗಾರೆ ನೀವು ಇವಾಗ ಬಂದು ಹೋಗೋ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ಪೊಲೀಸ್ನವ್ರು ಕೊಡ್ತೀರಾ? ಸರ್ಕಾರದಿಂದ ಕೊಡ್ತೀರಾ? ಕೊಡಲ್ವಲ್ಲ. ಎಷ್ಟು ಬ್ಲಾಕ್ ಆಯಿತು, ಎಷ್ಟು ಜನಕ್ಕೆ ತೊಂದರೆ ಆಯಿತು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.